ಹಲೋ ನಮಸ್ತೆ. NCN ಮೀಡಿಯಾ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಸುಷ್ಮಾ ನಾಗಯ್ಯ. ಡಿಟೆಕ್ಟಿವ್ ತೀಕ್ಷ್ಣ ಚಿತ್ರದ ನಿರ್ದೇಶಕರಾಗಿರುವಂತಹ ತ್ರಿವಿಕ್ರಮ್ ರಘು ಅವರು ಈಗ ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ಕೂಡ ಮಾತಾಡೋಣ ಬನ್ನಿ. ಹಾಗಾದ್ರೆ ಸರ್ ನಮಸ್ತೆ ಸರ್, ಹೇಗಿದ್ದೀರಾ? ಓಕೆ, ಈಗ ನಿಮ್ಮ ಮೂವಿ ಎಲ್ಲ ಕಂಪ್ಲೀಟ್ ಆಗಿದೆ, ಈಗ ಪ್ರಮೋಷನ್ಸ್ ನಡೀತಾ ಇದೆ. ಏನು ಹೇಗೆ ಅನ್ಸುತ್ತೆ ಈ ಒಂದು ಅನುಭವ ನಿಮ್ಗೆ? ತುಂಬಾ ಚೆನ್ನಾಗಿದೆ, ಬಟ್ ಟೆನ್ಷನ್ ಇದೆ. ಯಾಕಂದ್ರೆ ಎಕ್ಸಾಮ್ ಬರೆದ್ಮೇಲೆ ರಿಸಲ್ಟ್ಗೋಸ್ಕರ ಕಾದಂಗೆ ಮಕ್ಕಳು ನಾವು ಅಂತಾರ. ಯಾಕಂದ್ರೆ PUC ಟೆನ್ಷನ್ ಇತ್ತು, ಹೆಂಗೆ ಪಾಸ್ ಆಗ್ತೀನೋ ಫೇಲ್ ಆಗ್ತೀನಿ, ಆ ತರನೇ ಈ ತರ ಟೆನ್ಷನ್ ಅನ್ನೋದು ತುಂಬಾ ಕಾಡ್ತಿದೆ. ಒಂದು ಮೂವಿ ವರ್ಕ್ ನೋಡೋದ್ರಾಗ್ಲಿ ಅಷ್ಟು ಚೆನ್ನಾಗಿದೆ. ಸರ್, ಇದು ನಿಮ್ಮ ಮೊದಲನೇ ಸಿನಿಮಾ ಅಂತ ಕೇಳ್ಪಟ್ಟೆ ನಾನು. ಸೊ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಆಸ್ ಫಸ್ಟ್ ಟೈಮ್ ಫುಲ್ ಟೈಮ್ ಡೈರೆಕ್ಟರ್ ನಿಮ್ಗೆ ಹೇಗೆ ಅನ್ಸುತ್ತೆ ಸರ್? ಮೇಡಮ್, ಇಲ್ಲ, ನಾನು ಸಾಮಾನ್ಯವಾಗಿ ಕೆಲಸ ಮಾಡ್ತಾ ಇದ್ದೆ. ಅಂದ್ರೆ ಒಂದು ಸಿನಿಮಾಕ್ಕೆ ಅಸೋಸಿಯೇಟ್ ಡೈರೆಕ್ಟರ್ಗೆ ಒಂದು 3 days ವರ್ಕ್ ಹೋಗಿದೆ. ಆ ಟೈಮಲ್ಲಿ ಡೈರೆಕ್ಟರ್ ಒಂದು ಏನೋ ಬಂದಿರಲಿಲ್ಲ, ಮಿಸ್ಟೇಕ್ PUC ಆಗಿ. ಆ ದಿನಕ್ಕೆ ಆ ಸಮಯಕ್ಕೆ ಏನೋ ಒಂದು ಡೈಲಾಗ್ ಬೇಕಿತ್ತು, ಆ ಸೀನ್ ಶೂಟಿಂಗ್ ಮಾಡ್ಬೇಕಾಯ್ತು. ಆ ಟೈಮಲ್ಲಿ ಆ 3 ದಿನ ನನ್ನ ಲೈಫ್ ಅನ್ನೇ ಬದಲಾಯಿಸ್ತು. ಪ್ರಿಯಾಂಕಾ ಮೇಡಮ್ ನನಗೂ ಹೊಸಬ ಅನುಭವ. ಒಂದಷ್ಟು ಡೈಲಾಗು ಅಂದ್ರೆ ಸಮಾಜದಲ್ಲಿ ಹೋಗುವಂತ ಹಳ್ಳಿ ಹುಳುಗಳ ಬಗ್ಗೆ ಒಂದಷ್ಟು ಡೈಲಾಗ್ ಬರ್ದಿದೆ. ಅವ್ರು ತುಂಬಾ ಇಷ್ಟಪಟ್ಟರು, ಆಮೇಲೆ ಕೇಳಿದ್ರು ಯಾರು ಆಮೇಲೆ 3 days ಫಸ್ಟ್ ಏನಿದೆಯಲ್ಲ ಆ ಸಿನಿಮಾ ಪೂರ್ತಿ ನಾನೇ ಒಂದು ಶೂಟ್ ಮಾಡಿದೆ. ಅವ್ರಿಗೆ ಅನಿಸ್ತು ಇವನೇನು ಚೆನ್ನಾಗಿ ಮಾಡ್ತೇನೆ ಅಂತ. ಬಿಫೋರ್ ಅದಾದ್ಮೇಲೆ ಹಂಗೆ ಕಂಟಿನ್ಯೂ ಆಗ್ತಾ ಹೋಗ್ತು. ಒಂದು ಫಸ್ಟ್ ಶೆಡ್ಯೂಲ್ ಸೆಕೆಂಡ್ ಶೆಡ್ಯೂಲ್ಗೆ ಒಂದು ಸ್ವಲ್ಪ ಯಾವ್ದು ಬ್ರೇಕ್ ಹೋಗಿದೆ, ಯಾವುದೋ ಒಂದು ಮಾತುಕತೆಗೆ ಹೋಗಿದೆ. ಅದಾದ ನಂತರ ಬಂದು ಏನ್ ಮಾಡ್ತಾ ಇದೆ ಅಂದ್ರೆ, ಏನಿಲ್ಲ ಮೇಡಮ್ ಈ ತರ ಮಾಡ್ತಾ ಇದೀನಿ ಅಂತಂದ್ರು. ನೀವು ಸಿನಿಮಾ ಮಾಡೋದು ಮಾಡು, ನಾನು ಹೆಲ್ಪ್ ಮಾಡ್ತೀನಿ ಹಿಂಗೆ ಅಂತಂದ್ರು. ಸರಿ ಮೇಡಮ್ ಅಂತ ಅಂದೆ. ತುಂಬಾ ದಿನ ಹಂಗೆ ತುಂಬಾ, ಯಾಕಂದ್ರೆ ಬರವಣಿಗೆ ಇದೆಲ್ಲ ನಂಗೆ ಸ್ವಲ್ಪ ನ್ಯೂಸ್ ಪೇಪರ್ ಓದಿಂದ ಯಾವುದೋ ಒಂದು ರಸ್ಯನಲ್ಲೇ ಒಂದು ಕಂಟೆಂಟ್ ಇತ್ತು. ಅಂದ್ರೆ ಬುದ್ಧಿಯಿಂದ ವ್ಯಕ್ತಿ ಯಾವ ರೀತಿ ಎಲ್ಲ ತನ್ನ ಚಟುವಟಿಕೆ ಮಾಡ್ತಾ ಇದ್ದ, ಒಂದು ಸಾಮ್ರಾಜ್ಯ ನಡೆಸೋದು ಉಳಿಸೋದ್ ಬಗ್ಗೆ ಒಂದು ಆರ್ಟಿಕಲ್ ನೋಡ್ತಾ ಇದೆ. ಅವಾಗ ನಂಗೆ ಹೊಳಿದೆ ತೀಕ್ಷ್ಣ ಅಂತ. ತೀಕ್ಷ್ಣ ಮೀನ್ಸ್ ಏನಪ್ಪಾ ಅಂದ್ರೆ, ಒಬ್ಬ ಲಾಯರ್ ಇರ್ಬೋದು, ಇನ್ನೂ ಒಂದು ಯಾರೇ ಆದ್ರೂ ಕೂಡ ಅಷ್ಟೇನೆ. ಈಗ ರಾಜ್ಯವನ್ನ ಆಳ್ಬೇಕು ಅಂದ್ರೂ ಅಷ್ಟೇನೆ, ಅವನ್ಗೆ ದುಡ್ಡಿದು ಏನೋ ವರ್ಕ್ ಆಗಲ್ಲ, ಬುದ್ಧಿ ಇರ್ಬೇಕು, ಇಲ್ಲ ಅಂದ್ರೆ ಸಾಮ್ರಾಜ್ಯನೇ ಹಾಳಾಗೋಗುತ್ತೆ. ರಾಜನಾದವನ್ಗೆ ಅದೇನೋ ಯುದ್ಧ ಮಾಡೋಕ್ಕೇನೋ ಆಯ್ದಕ್ಕಿಂತ ಇವನು ಆಲೋಚನೆ ಬೇಕು ಅನ್ನೋಕ್ಕಿಂತ ತೀಕ್ಷ್ಣ ಕ್ಯಾರೆಕ್ಟರ್ ಇಟ್ಕೊಂಡೆ. ಆ ಕತೆ ಹೋಗ್ತಾ ಹೋಗ್ತಿರಂದ್ರೆ ಸಮಾಜಕ್ಕೆ ಏನೆಲ್ಲ ಒಳ್ಳೇದು ಮಾಡಬಹುದು. ಎಕ್ಸಾಂಪಲ್, ಇವಾಗ ನನಗೆ ಈ ಪಾತ್ರ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತಂದ್ರೆ, ಅವಳು ಎಜುಕೇಶನ್ ಮಾಡಲ್ಲ, ಆದ್ರೂ ಇಂಟರ್ನ್ಯಾಷನಲ್ ಡಿಟೆಕ್ಟಿವ್ ಆಗ್ತಾಳೆ, ನಂಬರ್ 1 ಡಿಟೆಕ್ಟಿವ್ ಆಗ್ತಾಳೆ. ಏನಂತಂದ್ರೆ ಅನುಭವನೇ ದೊಡ್ಡದು, ಪ್ರಾಕ್ಟಿಕಲ್ ತುಂಬಾ ದೊಡ್ಡದು. ಅವಳು ಅನಾಥವಾಗಿ ಬೆಳೆದು ಏನೆಲ್ಲ ಒಂದು ಸಾಮ್ರಾಜ್ಯನ ಕೆಡ್ತಾಳೆ ಅನ್ನೋದು ಒಂದು ಬೇಸ್ ಇಟ್ಕೊಂಡು ಈ ಕಥೆನ ಮಾಡ್ಕೊಂಡು ಹೋದ್ರು. ಓಕೆ ಸರ್, ಮೊದಲನೇ ಮೂವಿ ನಿಮ್ದು ಇದು. ನಿಮ್ಗೆ ಏನೆಲ್ಲ ಚಾಲೆಂಜಸ್ ಇತ್ತು ಶೂಟಿಂಗ್ ಮಾಡ್ಬೇಕಾದ್ರೆ? ಸ್ಟಾರ್ ಕಾಸ್ಟ್ ಇರ್ಬೋದು, ಎಲ್ಲರನ್ನು ಟೈಮ್ಗೆ ಸೇರ್ಸೋದಿರ್ಬೋದು, ಇದ್ರ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ? ಪ್ರತಿಯೊಂದು ಚಾಲೆಂಜು ಅಂದ್ರೆ, ಒಬ್ಬ ಸೆಟ್ ಬಾಯ್ ಹುಡುಗ ಒಂದು ಸಿನಿಮಾ ಮಾಡ್ಕೋ, ತುಂಬಾ ಜನ ಇಂಡಸ್ಟ್ರಿ ಕೇಳ್ತಾ ಪ್ರೊಡ್ಯೂಸರ್ ಕಾಲ್ ಮಾಡ್ತಿದ್ರು, ಆ ಹುಡುಗನ ಯಾಕೆ ಸಿನಿಮಾ ಮಾಡ್ತಾ ಇದೀರಾ ನೀವು ಅಂತ. ಮೇಡಮ್ ಪದೇ ಅವನಿಲ್ಲ, ಅವ್ನು ಮಾಡ್ತಾನೆ ಅಂತ. ಜಸ್ಟ್ ನಾನು ಶೂಟಿಂಗ್ ಏನು ಇಲ್ಲ, ಒಂದು ಇಂಟ್ರೊಡಕ್ಷನ್ ಅಂತಂದ್ರೆ ರೈನಲ್ಲಿ ಮೇಡಮ್ ನಡ್ಕೊಂಬಂದ್ರು. ಅವತ್ತು ಫಸ್ಟ್ ದಿನ ಶೂಟಿಂಗ್ ಮಾಡಿದೆ. ಸೆಕೆಂಡ್ ದಿನಕ್ಕೆ ಪ್ರೊಡ್ಯೂಸರ್ ಏನು ಮಾತಾಡಿಲ್ಲ. ಅದೇ ಅವತ್ತು ಶೂಟ್ ಮಾಡೋ ತೋರಿಸ್ತಾ ಇದೆ. ಆಮೇಲೆ ಇದಕ್ಕೆ ಸ್ಟಿಲ್ ಅರೇಂಜ್ ಲೈಟಿಂಗ್ ಪ್ಯಾಟರ್ನ್ ಅಂದ್ರೆ ಡೇ ಆಗ್ಲಿ ನೈಟ್ ಆಗ್ಲಿ ಇಡೀ ಸಮತಲನ ತಗೊಂಡು ಹೋಗ್ಬೇಕು ಲೈಟಿಂಗ್ ಪ್ಯಾಟರ್ನ್. ಒಂದು ನಾವೇನಂದ್ರೆ ಶೂಟಿಂಗ್ ಮಾಡೋದು 100,000 ಕೂಡ ಶೂಟಿಂಗ್ ಮಾಡೋದು ಕಡಿಮೆ, ಒಂದು 25 days ಮಾಡಿದೀವಿ. ಅದೇ ಶೆಡ್ಯೂಲ್ ಹಾಕೊಂಡು ಪರ್ಸನ್ ತುಂಬಾ ಇದೆ, 100,000 ಜನ ಆಕ್ಟರ್ ಇದಾರೆ ಅಲ್ಲಿ. ಆದ್ರೆ ತುಂಬಾ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದೆ. ಕೊನೆಗೆ ಔಟ್ಪುಟ್ ನೋಡಿದಾಗ ಮೇಡಮ್ ಹೇಳೋದು, ಇಲ್ಲ ಚೆನ್ನಾಗಿ ಮಾಡಿದ್ಯಾ ಅಂತಂದ್ರು. ಅದಕ್ಕೆ ಪ್ರೊಡ್ಯೂಸರ್ ಅಷ್ಟು ಖುಷಿಯಾಗಿದ್ದಾರೆ. ಅಂದ್ರೆ ಮೇಡಮ್ ಏನ್ ಗೊತ್ತಾ, ಕತೆ ಚಿತ್ರಕಥೆ ಮಾಡೋದು ತುಂಬಾ ಕಷ್ಟ ಜೀವನ. ಅಂದ್ರೆ ನಾರ್ಮಲ್ ಲವ್ ಸ್ಟೋರಿನೋ ಯಾವ್ದು ರೊಮ್ಯಾನ್ಸ್ ಒಂದು ಥ್ರಿಲ್ಲರ್ ಮಾಡೋದು ಈಸಿ. ಇದು ಏನಂತಂದ್ರೆ ಫಸ್ಟ್ ಇಂದ ಲಾಸ್ಟ್ ಅವ್ರು ಆಡಿಯನ್ಸ್ ನ ಕೂರ್ಸ್ಕೊಂಡು ಹೋಗೋದಿದ್ದೀರಾ, ತುಂಬಾ ಕಷ್ಟ. ಎಲ್ಲೋ ಒಂದ್ ಕಡೆ ಡಿಟೆಕ್ಟಿವ್ ಸಿನಿಮಾ ಏನಾದ್ರು ಕ್ಲೂ ಗೊತ್ತಾಯ್ತು ಅಂದ್ರೆ ಅಲ್ಲಿ ಸಿನಿಮಾ ಹೋಗ್ಬಿಡುತ್ತೆ. ಅದೆಲ್ಲನೇ ಪ್ರಯತ್ನ ಪಟ್ಟು ಅಂದ್ರೆ ನನ್ನ ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್ ಕೋಸಿಗಿಂತ ಅವನು ಕೂಡ ಸಪೋರ್ಟ್ ಮಾಡ್ಕೊಂಡು, ಎಡಿಟರ್ ಎಲ್ಲ ಸೇರ್ಕೊಂಡು ಒಂದು ಸಿನಿಮಾನ ನೀಟಾಗಿ ಮಾಡ್ಕೊಂಡು, ಉಪ್ಪಿ ಸರ್ ಕೂಡ ಕೆಲವೊಂದು ಐಡಿಯಾಗಳನ್ನ ಕೇಳ್ಕೊಂಡು. ಡಿಟೆಕ್ಟಿವ್ ತೀಕ್ಷ್ಣ ನಾನು ಒಂದು ಸುಮ್ಮನೆ ಕತೆ ಹೇಳ್ತಿದ್ದೆ, ಟೈಟ್ಲ್ ಉಪ್ಪಿ ಸರ್ ಹೇಳಿದ್ದು ಈ ಟೈಟ್ಲ್ ಚೆನ್ನಾಗಿದೆ ಅಂತ, ಹಾಗಾಗಿ ಇಲ್ಲಿವರೆಗೂ ಬಂದಿದೆ ಮೇಡಮ್. ಸೊ ಇವಾಗ ನಮಗೆ ಗೊತ್ತಾಗಿದ್ದ ವಿಷಯ ಅಂದ್ರೆ, ಡಿಟೆಕ್ಟಿವ್ ತೀಕ್ಷ್ಣ ಅಂತ ಹೆಸರು ಯಾರು ಕೊಟ್ಟರು ಅನ್ನೋದು ಇವಾಗ ತಾನೇ ನೀವು ರಿವೀಲ್ ಮಾಡಿದ್ರಿ, ತುಂಬಾ ಖುಷಿ ಆಗುತ್ತೆ. ಅಂಡ್ ನೀವು ಹೇಳಿದ್ರಿ ನಿಮ್ಗೆ ಉಪ್ಪಿ ಸರ್ ಹೆಲ್ಪ್ ಮಾಡಿದ್ರು ಕೆಲವೊಂದು ವಿಷಯಗಳಲ್ಲಿ ಅಂತ. ಉಪ್ಪಿ ಸರ್ ಇಂದ ಇರ್ಬೋದು, ಪ್ರಿಯಾಂಕಾ ಮ್ಯಾಮ್ ಇಂದ ಇರ್ಬೋದು, ಹಾಗೆ ಪ್ರೊಡ್ಯೂಸರ್ಸ್ ಇಂದ ಇರ್ಬೋದು, ಬೇರೆ ಸ್ಟಾರ್ ಕಾಸ್ಟ್ ನಮ್ಗೆ ಯಾವ ರೀತಿ ಸಪೋರ್ಟ್ ಸಿಕ್ತು, ಎಷ್ಟು ಖುಷಿ ಆಗುತ್ತೆ ಈ ಒಂದು ಪ್ರಾಜೆಕ್ಟ್ ಇಷ್ಟು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿರೋದು? ಮೇಡಮ್ ಏನಾಗುತ್ತೆ ಗೊತ್ತಾ, ತುಂಬಾ ಜನ ಏನ್ ಗೊತ್ತಾ, ಕೆಲವೊಂದು ಗುರ್ತಿಸ್ತಾರೆ ಅಂದ್ರೆ, ನಾನು ಎಲ್ಲರೂ ಸೆಟ್ ಆಗಿ ನೋಡ್ತಾ ಇದ್ದು. ಒಬ್ಬ ಕಸ ಗುಡ್ಸೋರು ಏನೋ ಒಂದು ಕಲೆ ಇದೆ ಅಂತ ಗುರ್ತಿಸ್ತವ್ರು ಪ್ರಿಯಾಂಕಾ ಮೇಡಮ್. ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಕೂಡ ನಾನು ಫಸ್ಟ್ ಟೈಮ್ ಅಸಿಸ್ಟೆಂಟ್ ಡೈರೆಕ್ಟರ್ ಹೋದೆ, ಅಸಿಸ್ಟೆಂಟ್ ಡೈರೆಕ್ಟರ್ ಹೋದೆ. ಅವ್ರು 3 ದಿನ ಶೂಟಿಂಗ್ ನೋಡಿ ಅಷ್ಟು ಗುರ್ತಿಸಿದ್ರಲ್ಲ, ಅವ್ರು ಆ ನಂಬಿಕೆ ಅವ್ರು ತುಂಬಾ ರಾತ್ರಿ ಹೊತ್ತು ಆಗ್ಲದ್ದು ಕಷ್ಟಪಟ್ಟು ಇವತ್ತು ಈ ಮೇಕಿಂಗ್ ಸಿನಿಮಾ ಮಾಡಿದ್ದೀನಿ. ಆಮೇಲೆ ನಾನು ಒಂದು ಮಾತ್ರ ಹೇಳ್ತೀನಿ, ನಮ್ಮ ಸೌತ್ ಇಂಡಿಯಾದಲ್ಲ ಇಂಥ ಕಂಟೆಂಟ್ ನ ಯಾರು ಟ್ರೈ ಮಾಡೋ ಚಾನ್ಸೇ ಇರಲ್ಲ. ನಾರ್ಮಲ್ ಕತೆ ಮಾಡ್ಬೋದು, ಬಟ್ ಈ ತರ ಒಂದು ಕಂಟೆಂಟ್ ನ ಹೇಳಿದ್ರೆ ರಿವೀಲ್ ಆಗುತ್ತೆ, ಒಂದು ಅದ್ಭುತವಾದ ಸಿನಿಮಾ ಅನುಭವ ಕೊಡುತ್ತೆ ಅಂತ ಗ್ಯಾರಂಟಿ. ನಿಮ್ಗೆ ಯಾಕೆ ಈಗ ನಾರ್ಮಲ್ ಲವ್ ಸ್ಟೋರೀಸ್ ಅಂತ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆ ತರ ಎಲ್ಲ ಬಿಟ್ಟು ಸ್ವಲ್ಪ ಔಟ್ ಆಫ್ ದ ಬಾಕ್ಸ್, ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ, ಈ ತರ ಒಂದು ಡಿಟೆಕ್ಟಿವ್ ಮೂವಿ ಮಾಡೋಣ ಅಂತ ಯಾಕೆ ಅನ್ಸ್ತು ನಿಮ್ಗೆ? ಮೇಡಮ್ ಇಲ್ಲಿ ಏನಾಗುತ್ತೆ ಅಂದ್ರೆ, ನನಗೆ
ಒಬ್ಬರನ್ನ ಇಟ್ಕೊತು ಅಂದ್ರೆ ಒಂದು ಈಗ ಎಕ್ಸಾಂಪಲ್ ಪ್ರಿಯಾಂಕಾ ಮೇಡಮ್ ಕ್ಯಾರೆಕ್ಟರ್ ಇಟ್ಕೊಂಡಾಗ ನಮಗೆ ಅವರು ತುಂಬಾ ಕಂಟಿನ್ಯೂಟಿ ಮೇಂಟೈನ್ ಮಾಡ್ತಾರೆ. ಈಗ ಸೆಟ್ ಅಲ್ಲಿ ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ಇದಾಯ್ತು ಅಂತಾರೆ, ಆಮೇಲೆ ಏನಾದ್ರು ಸಮಸ್ಯೆ ಆಯ್ತು ಅವ್ರು ದೂರ ನೋಡ್ತಾ ಇರ್ತಾರೆ. ಮೇಡಮ್ ಇಷ್ಟೊಂದು ಅಬ್ಸರ್ವೇಷನ್ ಮಾಡ್ತಾರಲ್ಲ, ಇವ್ರು ಯಾಕೆ ಇಟ್ಕೊಂಡ್ ಮಾಡ್ಬಾರ್ದು, ನನಗೆ ಪದೇ ಪದೇ ಏನಾದ್ರು ಅಂದ್ರೆ ಒಂದ್ 2 ಸಲ ಹೇಳಿದ್ರು ಏನಾದ್ರು ಮಾಡೋರಗು ನಿನ್ ಟ್ಯಾಲೆಂಟ್ ಇದೆ ಅಂತ ಅವರೇ ಪಾಪ ಹೇಳ್ತಿದ್ದು. ಅದಾದ್ಮೇಲೆ ಏನ್ ಮಾಡಿದೆ, ಇಲ್ಲ ಇದನ್ನ ಇಟ್ಕೋಬೇಕಂತಂದ್ರೆ ಅದು ಬಿಫೋರ್ ಅಂದ್ಮೇಲೆ ಒಂದ್ 2-3 ಆರ್ಟಿಕಲ್ ಓದಿದೆ, ಅಂದ್ರೆ ತುಂಬಾ ಕೆಲವು ಕಡೆ ಅದನ್ನ ಇಟ್ಕೊಂಡೆ ಬೇಸ್ಮೆಂಟ್ ಮಾಡಿದೆ. ಮೇಡಮ್ ಇದು ನಾರ್ಮಲ್ ಸಿನಿಮಾ ಅಂತಂದ್ರೆ ಹೆಂಗೆ ಅಂದ್ರೆ ಒಂದು ನಿರಾಶ್ರಿತ ಹೆಣ್ಣು ಮಗಳಿಗೆ ಯಾವ ರೀತಿ ಬದುಕಿಗೆ ಅವರು ಬಂಗಾರ ಆಗ್ತಾರೆ, ದಾರಿದೀಪ ಆಗ್ತಾರೆ. ತುಂಬಾ ಜನ ಹೆಣ್ಮಕ್ಳು ಇತ್ತೀಚೆಗೆ ಸೋಷಿಯಲ್ ನೋಡ್ತಾ ಇದ್ದಿರಲ್ಲ, ಬರೀ ಸಮಾಜನ ತಿದ್ದು ಕೆಲಸ ಮಾಡ್ಬೇಕು ಒಬ್ರು. ಇಲ್ಲಿ ಏನಾಗುತ್ತೆ ಅಂದ್ರೆ ಸಿನಿಮಾ ಅಂದ್ರೆ ಮನರಂಜನೆ ಜೊತೆಗೆ ಜಗತ್ತನ್ನ ಬದಲಾಯಿಸುವಂತ ಒಂದು ಕ್ಯಾರೆಕ್ಟರ್ ಆಗಿ ಇರ್ಬೇಕು ಅನ್ನೋದು ಡಿಫ್ರೆಂಟ್ ಆಗಿ ಆ ತರ ಪ್ರಯತ್ನ ಮಾಡಿದೆ. ಆತರ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಮೂವಿ ಮಾಡಿರೋದು ಅಂತ ಹೇಳ್ತೀರಾ. ಓಕೆ, ರಿಲೀಸ್ ಯಾವಾಗ ಮಾಡ್ಬೇಕು ಅಂತ ಅನ್ಕೊಂಡ್ರಿ? ಮೇಡಮ್ ಇದೇ ಆಗಸ್ಟ್ 7ನೇ ತಾರೀಕು ಸಿನಿಮಾ ರಿಲೀಸ್ ಅನ್ನ ಪ್ಲಾನ್ ಮಾಡಿದೀವಿ. ನೀವೆಲ್ಲ ಸಪೋರ್ಟ್ ಮಾಡಿ. ಜೊತೆಗೆ ನಂಗೆ ಇವಾಗ ತುಂಬಾ ಜನ ಸ್ನೇಹಿತರಿದ್ದಾರೆ, ಯೂಟ್ಯೂಬರ್ಸ್ ಎಲ್ಲರೂ ಕೂಡ ಅಷ್ಟೇ. ಒಬ್ಬ ಹುಡುಗ ಏನೋ ಮಾಡಿದಾನೆ, ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಈಗ ಪ್ರಮೋಷನ್ ಇರೋದು ನಮ್ಮ ಉಮೇಶ್ ಅವ್ರು ಇದ್ದಾರೆ, ಅದರ ಹೀಗೆ ಬ್ರದರ್ಗಳೆಲ್ಲ ಮಾಡ್ತಾ ಇದಾರೆ. ಬಟ್ ಏನಂತಂದ್ರೆ ಇಷ್ಟೇ ಮೇಡಮ್, ದುಡ್ಡಿದ ತಕ್ಷಣ ಎಲ್ಲವನ್ನ ಗೆಲ್ಲಕ್ಕಾಗಲ್ಲ. ನಾವು ಏನೋ ದೊಡ್ಡದಾಗಿ ಏನೋ ಮಾಡಕ್ಕಾಗಲ್ಲ. ಜನನ ಥಿಯೇಟರ್ಗಳು ತರಿಸಿದ್ಮೇಲೆ ನಾವ್ ಏನೇ ಮಾಡಿದ್ರು ಜನ ಹೇಳ್ತಾರೆ. ನಾನೊಂದು ಭರವಸೆ ಕೊಡ್ಬೋದು, ಜನ ಬರೋಕ್ ಪ್ರಯತ್ನ ಪಡ್ತೀನಿ ಅಷ್ಟೇ. ಬಂದಾದ್ಮೇಲೆ 100% ಜನ ಹೋಗ್ತಾರೆ ಅನ್ನೋದು ನನ್ನ ನಂಬಿಕೆ. ನಿಮ್ಗೆ ಸಿನಿಮಾ ರಂಗದಲ್ಲಿ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಮೇಡಮ್? ನಾನು ಫಸ್ಟ್ ಒಂದು 100ಕ್ಕಿಂತ ಹೆಚ್ಚು ಸೆಟ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದೀನಿ. ಅದೇ ಪ್ರಾಕ್ಟಿಕಲ್. ಅದು ಎಕ್ಸಾಂಪಲ್ ಕ್ರಿಕೆಟ್ ಅನ್ನ ಗ್ರೌಂಡ್ ನಿಂದ ಆಚೆ ನೋಡೋದಕ್ಕೂ ಒಳಗಡೆ ಅದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಇಲ್ಲಾಂದ್ರೆ ಕ್ಯಾಮ್ರಾ ಮ್ಯಾನ್ ಇಂದನೇ ಇರ್ಬೇಕು ನಾವು. ಆಗ ಲೈಟಿಂಗ್ಸ್ ಕತೆ ಎಲ್ಲರೂ ಎಮೋಷನ್ ಕ್ಯಾರಿ ಆಗುತ್ತೆ. ಒಂದು 13 ವರ್ಷ ಇಲ್ಲಿ ವರ್ಕ್ ಮಾಡಿದೀನಿ ಮೇಡಮ್. ಫಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಹೋದೆ. ಮೇಡಮ್ ಗುರುತಿಸಿ ಸಿನಿಮಾ ಡೈರೆಕ್ಟರ್ ಮಾಡಬೇಕು ಅಂದ್ರೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಯಾರು ಈ ಕಾಲದಲ್ಲಿ ಒಬ್ಬ ಸೆಟ್ ಬಾಯ್ನ ಡೈರೆಕ್ಟರ್ ಮಾಡ್ತಾರೆ, ಆ ನಂಬಿಕೆನ ನಾನು ಥಿಯೇಟರ್ ರಿಲೀಸ್ ಆದ 2 ಗಂಟೆ ನೋಡಾದ್ಮೇಲೆ ಜನಕ್ಕೆ ನಾನು ನಂಬಿಕೆ ಉಳಿಸ್ಕೊತೀನಿ ನನ್ನ ಭರವಸೆ. ನೀವ್ ಹೇಳಿದ್ರಿ 13 ವರ್ಷ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇತ್ತು ಅಂತ ಹೇಳಿದ್ರಿ. ಫಸ್ಟ್ ಟೈಮ್ ಫುಲ್ ಟೈಮ್ ಡೈರೆಕ್ಟರ್ ಆಗಿರೋದು. ಸೊ ನೀವು ಅಸಿಸ್ಟೆಂಟ್ ಡೈರೆಕ್ಟರ್, ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದೀರಿ, ಬೇರೆ ತರ ವರ್ಕ್ ಮಾಡಿದ್ದೀರಾ, ಇವತ್ತು ಫುಲ್ ಟೈಮ್ ಡೈರೆಕ್ಟರ್ ಆಗಿದ್ದೀರಾ. ಈ ಫಸ್ಟ್ ಟೈಮ್ ಫುಲ್ ಟೈಮ್ ಡೈರೆಕ್ಷನ್ ಅಲ್ಲೇ ನಿಮ್ಗೆ ದೊಡ್ಡ ಸ್ಟಾರ್ ಕಾಸ್ಟ್ ಸಿಕ್ಕಿದೆ. ಪ್ರಿಯಾಂಕಾ ಮ್ಯಾಮ್ ಇರ್ಬೋದು, ಹಾಗೆ ಒಂದು ಏನು ಸೀಕ್ರೆಟ್ ರೋಲ್ ಕೂಡ ಒಬ್ರು ದೊಡ್ಡ ಸ್ಟಾರ್. ಈ ತರ ಒಂದು ಸ್ಟಾರ್ ಕಾಸ್ಟ್ ಸಿಕ್ಕಿದಾಗ ನಿಮ್ಗೆ ಇದ್ರ ಬಗ್ಗೆ ಎಷ್ಟು ಖುಷಿ ಅನ್ಸುತ್ತೆ, ಹಾಗೆ ಎಷ್ಟು ಜವಾಬ್ದಾರಿ ನಿಮ್ ಮೇಲಿದೆ ಅಂತ ನಿಮ್ಗೆ ಅನ್ಸುತ್ತೆ? ಅಂದ್ರೆ ಒಂದೊಂದ್ಸಲ ಏನಾಗುತ್ತೆ ಗೊತ್ತಾ, ಇವಾಗ ಒಂದ್ ವಾರದಿಂದ ನಿದ್ದೆ ಮಾಡಕ್ ಆಗ್ತಿಲ್ಲ. ಕಾರಣ ಏನಪ್ಪಾ ಅಂದ್ರೆ ಇಲ್ಲಿ ನನ್ನ ನಂಬಿರೋರ್ಕಿಂತ ನಮ್ಮ ಪ್ರೊಡ್ಯೂಸರ್ ನಂಬಿದ್ದಾರೆ. ಅಂದ್ರೆ ಏನೋ ಒಬ್ರಿಗೆ ಏನೋ ಮಾಡ್ತಾರೆ ನಂಬಿಕೆ ಇದೆ. ಬಟ್ ಅವಾಗ ನಂಬಿಕೆ ಏನಿಲ್ಲ. ಇತ್ತೀಚೆಗೆ ಒಂದು ಸೋಷಿಯಲ್ ಮೀಡಿಯಾದ ಟ್ರೈಲರ್ ಅಲ್ಲಿ ನೋಡಿದಾಗ ನೀವು ಕೂಡ ನೋಡಿದ್ದೀರಾ. ಆದ್ರೆ ಇದು ಪ್ರಾಮಾಣಿಕ ಪ್ರಯತ್ನ. ಬಟ್ ಎಲ್ಲೋ ಒಂದ್ ಕಡೆ ನಾನು ದುರ್ಗಾ ಪರಮೇಶ್ವರ್ ನಂಬ್ತೀನಿ. ಒಂದು ನಂಬಿಕೆ, ಕಾಯಕವೇ ಕೈಲಾಸ ಬಸವಣ್ಣ ಹೇಳಿದಾಗ ಇದನ್ನ ನನ್ನ ಕೆಲಸ ಅಂದ್ರೆ ಪ್ರಾಮಾಣಿಕತೆ ಇತ್ತು 100% ವರ್ಕ್ ಆಗುತ್ತೆ. ಮತ್ತೆ ಇಲ್ಲಿ ಯಾವುದೇ ಸೆಂಟಿಮೆಂಟ್ ಯಾವುದೇ ಜನಕ್ಕೆ ಇಷ್ಟ ಆಗಲ್ಲ. ನೀನ್ ಸಿನಿಮಾ ಚೆನ್ನಾಗಿ ಮಾಡಿದ್ಯಾ ನೋಡ್ತಾರೆ, ಇಲ್ಲ ಅಂದ್ರೆ ನಾನು ಊರ್ ಕಡೆ ಹೋಗ್ಬೇಕಾಗುತ್ತೆ ಅಷ್ಟೇ ಕೆಲಸ ಮಾಡಿ. ಫೈನಲಿ ಏನ್ ಹೇಳ್ತೀರಾ ಡಿಟೆಕ್ಟಿವ್ ತೀಕ್ಷ್ಣ ಬಗ್ಗೆ? ಅಂದ್ರೆ 7ನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ. ದಯವಿಟ್ಟು ಕೈ ಮುಗಿತೀನಿ. ಒಂದ್ಸಲ ಯಾರೋ ಒಬ್ಬ ನಾನು ಇಷ್ಟು ಪ್ರಾಮಾಣಿಕವಾಗಿ ಸೆಟ್ ಬೈ ಸೆಟ್ ಹುಡುಗ ಒಂದ್ ಒಳ್ಳೆ ಪ್ರಯತ್ನ ಮಾಡಿದಾನೆ. ಇಷ್ಟು ಜನ ನಾನು ಒಬ್ಬನಿಗೋಸ್ಕರ ಎಷ್ಟು ಜನ ಅವ್ರ ಜೀವನ. ಯಾಕಂದ್ರೆ ನಮ್ಮ ಪ್ರೊಡ್ಯೂಸರ್ ಇವತ್ತು ಕೂಡ ಹೆಲ್ತ್ ಇಶ್ಯೂ ಆಗಿದೆ, ಸಿನಿಮಾ ರಿಲೀಸ್ ಮಾಡ್ತಾ ಇದ್ದಾರೆ ಪುರುಷೋತ್ತಮ್ ಅಂತ. ಅವ್ರು ಸಣ್ಣ ಕಾರ್ ಗ್ಯಾರೇಜ್ ಇಟ್ಕೊಂಡಿದ್ದಾರೆ, ಸಿನಿಮಾ ಮಾಡ್ತಾ ಇದ್ದಾರೆ. ಅಂದ್ರೆ ನನ್ನೊಂದು ಸಣ್ಣ ಎಲ್ಲರೂ ಸೇರ್ಕೊಂಡು ಒಂದು ಗುಡ್ಡೆ ಹಾಕೊಂಡು ಒಂದು ಸಿನಿಮಾ ಮಾಡಿದ್ದು. ಇದೇನೋ ದೊಡ್ಡದಾಗಿ ಏನು ಮಾಡಿಲ್ಲ, ಚಿಕ್ಕದಾಗಿ ಮಾಡ್ತಾ ಪುಟ್ಟೇಜ್ ಇಟ್ಕೊಂಡು ಇವತ್ತು ದೊಡ್ಡ ಮಟ್ಟಿಗೆ ಇಲ್ಲಿ ಬಂದು ನಿಂತಿದ್ದೀವಿ. ಎಲ್ಲರೂ ಸಿನಿಮಾ ನೋಡ್ಬೇಕು, ಆಶೀರ್ವಾದ ಮಾಡ್ಬೇಕು ಕನ್ನಡ ಜನತೆ ಅಂತ ಹೇಳ್ತೀನಿ ಮೇಡಮ್. ಆಲ್ ದ ಬೆಸ್ಟ್. ನಿಮ್ಮದು ಮೂವಿ ತುಂಬಾ ದಿನ ಓಡ್ಲಿ, 3 ದಿನ ತಲುಪಲಿ, ಹಾಗೆ ಎಲ್ಲಾರ ಇನ್ನು ನೀವು ಹೇಳಿದ್ರಲ್ಲ ಎಲ್ಲಾರ್ಗು ಮನಸ್ಸಲ್ಲೂ ಕೂಡ ಒಂದು ಬದಲಾವಣೆ ಬರ್ಲಿ, ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದೀರಾ ಏನು ಪ್ರಪಂಚಕ್ಕೆ ಅಂತ ಹೇಳಿದೀರಾ ನಿಮ್ಮ ಸಿನಿಮಾ ಮೂಲಕ. ಆಲ್ ದ ಬೆಸ್ಟ್ ನಿಮ್ಮ. ಹಾಗೆ ವೀಕ್ಷಕರೇ, ಡಿಟೆಕ್ಟಿವ್ ತೀಕ್ಷ್ಣ ಚಿತ್ರದ ನಿರ್ಮಾಪಕರಾಗಿರುವಂತಹ ಪುರುಷೋತ್ತಮ್ ಅವರು ಈಗ ನಮ್ ಜೊತೆ ಇದ್ದಾರೆ. ಬನ್ನಿ ಅವ್ರ ಹತ್ರ ಕೂಡ ಮಾತಾಡೋಣ. ಸರ್ ನಮಸ್ತೆ ಸರ್, ಹೇಗಿದ್ದೀರಾ? ಎಷ್ಟು ಖುಷಿ, ನಾನು ಚೆನ್ನಾಗಿದ್ದೀನಿ. ಎಷ್ಟು ಖುಷಿ ಆಗುತ್ತೆ ನಿಮ್ಗೆ ನಿಮ್ಮ ಫಸ್ಟ್ ಪ್ರಾಜೆಕ್ಟ್ ನೀವು ಪ್ರೊಡ್ಯೂಸ್ ಮಾಡಿರುವಂತಹ ಫಸ್ಟ್ ಪ್ರಾಜೆಕ್ಟ್ ಇಷ್ಟು ಸಕ್ಸಸ್ಫುಲ್ ಆಗಿ ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ ಇಂದ ಹೊರ ಹಮ್ಮಿದೆ. ಸೊ ಇನ್ನೇನು ರಿಲೀಸ್ ಕೂಡ ಆಗ್ತಾ ಇದೆ. ಎಷ್ಟು ಖುಷಿ ಆಗುತ್ತೆ ಇದ್ರ ಬಗ್ಗೆ ನಿಮ್ಗೆ ಅಂತ? ಖಂಡಿತ ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ಮೇಡಮ್ ಅವ್ರದ್ದು 50ನೇ ಸಿನಿಮಾ, ಅದು ನಮ್ಮ ಅದೃಷ್ಟ, ನಮ್ಮ ಬ್ಯಾನರ್ ಅಲ್ಲಿ ಮಾಡ್ತಿರೋದು. ಒಂದು ಇನ್ನೊಂದು ಖುಷಿ ಅದು. ಸಿನಿಮಾ ಅಷ್ಟೇ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಕಾಂಟೆಂಟ್ ಚೆನ್ನಾಗಿದೆ, ಮೇಕಿಂಗ್ ಚೆನ್ನಾಗಿದೆ, ಪ್ರತಿಯೊಂದು ಕಲಾವಿದರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ. ಓವರ್ ಆಗಿ ತುಂಬಾ ಚೆನ್ನಾಗಿದೆ. ನಿಮ್
ನಿಮ್ಗೆ ಈಗ ಸಿನಿಮಾ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ನೀವು ಫೇಸ್ ಮಾಡಿರುವಂತಹ ಚಾಲೆಂಜಸ್ ಏನೇನಿದೆ ಈ ಒಂದು ಸಿನಿಮಾದಲ್ಲಿ ಅಂತ? ಒಂದು ಏನಂದ್ರೆ ಇದು 50ನೇ ಸಿನಿಮಾ ಮೇಡಮ್ದು. 50ನೇ ಸಿನಿಮಾ ಅನ್ನೋದು ಒಂದು Expectations. ಎಕ್ಸ್ಪೆಕ್ಷನ್ ಜಾಸ್ತಿ ಇರುತ್ತೆ Okay. ಆಡಿಯನ್ಸ್. ಅದಕ್ಕೆ ತಕ್ಕಂಗೆ ಏನ್ ಡೈರೆಕ್ಟರ್ ಆಗಿರ್ಬೋದು ಏನೇನ್ ಕೇಳ್ತಾರೆ ನಾವು ಕೊಟ್ಟಿದ್ವಿ. ಅದೇ ಅದರಿಂದ ಖುಷಿಯಾಗಿದೆ. ಓಕೆ ಸರ್. ಅದಾಗೆ ಮ್ಯಾಮ್ದು 50ನೇ ಸಿನಿಮಾ ಅಂತ ಹೇಳಿದ್ರಿ ನೀವು, ಅಂಡ್ ಏನು ಅಂಡ್ ಆಲ್ಸೋ ಈಗ ಮ್ಯಾಮ್ ಇಂದ ಏನ್ ಎಕ್ಸ್ಪೆಕ್ಟೇಷನ್ ಇತ್ತು ಅದನ್ನ ಅವರು ನಿಮ್ಗೆ ಫುಲ್ಫಿಲ್ ಮಾಡಿದ್ರ ಹೇಗೆ? ಖಂಡಿತ ಮೇಡಮ್, ಅವರೇ ನಿಂತ್ಕೊಂಡು ಅವ್ರ ಸಿನಿಮಾ ಅಂತ ಮಾಡ್ತಿದ್ದಾರೆ. ಇವತ್ತಿಂದೆಲ್ಲ ಡೇ 1 ಇಂದ ನಾವೇನ್ ಸಿನಿಮಾ ಮುಹೂರ್ತ ಏನ್ ಮಾಡಿದ್ವಾ ಇವತ್ತಿನವರೆಗೂ ನನ್ನ ಸಿನಿಮಾ ಅಂತ ಹೇಳ್ಬಿಟ್ಟು ನಮ್ ಜೊತೆ ಬೆನ್ನೆಲುಬಾಗಿ ಅವರೇ ನಿಂತಿರೋದು. ಅವರಾಗಿರ್ಲು ಉಪೇಂದ್ರ ಸರ್ ಇರ್ಬೋದು, ಅವರೇ ನಮ್ ಸಪೋರ್ಟ್ ಆಗಿ ನಿಂತಿದ್ದಾರೆ. ಓಕೆ. ಹಾಗೆ ಸರ್, ಈ ಒಂದು ಸಿನಿಮಾದಲ್ಲಿ ತುಂಬಾ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ, ಹಾಗೆ ಒಂದು ಸರ್ಪ್ರೈಸ್ ಕ್ಯಾರೆಕ್ಟರ್ ಕೂಡ ಇದೆ, ಒಂದು ದೊಡ್ಡ ಸ್ಟಾರ್ ಇದ್ದಾರೆ ಅಂತ ಕೂಡ ಕೇಳಿಪಟ್ಟಿದ್ವಿ, ಬಟ್ ಯಾರು ಅಂತ ಇನ್ನೂ ಗೊತ್ತಾಗಿಲ್ಲ ನಮ್ಗೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಸ್ಟಾರ್ ಕಾಸ್ಟ್ ನೆಲ್ಲ ಮ್ಯಾನೇಜ್ ಮಾಡೋದು, ಈಗ ಪೀಪಲ್ ಮ್ಯಾನೇಜ್ಮೆಂಟ್ ದೊಡ್ಡ ಕೆಲಸ ಆಕ್ಚುಲಿ ಒಂದು ಸಿನಿಮಾ ಮಾಡ್ಬೇಕಾದ್ರೆ. ಅಲ್ಲಿ ನಿಮ್ ಪೀಸ್ ಆಫ್ ಮೈಂಡ್ ಇದ್ರೆ ಸಿನಿಮಾ ಚೆನ್ನಾಗಿ ಮೂಡ್ ಬರುತ್ತೆ. ಸೊ ಈ ಚಾಲೆಂಜಸ್ ನೆಲ್ಲ ಹೇಗ್ ನಿಭಾಯಿಸಿದ್ರಿ, ಹೇಗೆ? ಇಲ್ಲ, ಎಲ್ರೂ ಕಲಾವಿದ್ರು ಅಷ್ಟೇ ತನ್ನ ಸ್ವಂತ ಸಿನಿಮಾ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಆತರ ನಮ್ಗೆ ಆತರ ಪ್ರಾಬ್ಲಮ್ ಏನು ಬಂದಿಲ್ಲ. ಅದು ಏನಿದ್ರು ಅದು ಡೈರೆಕ್ಟರ್ ಚೆನ್ನಾಗಿ ನಿಭಾಯಿಸಿದ್ದಾರೆ. ಓಕೆ. ಹಾಗೆ ನಿಮ್ಗೆ ಇದು ನಿಮ್ದು ಫಸ್ಟ್ ಪ್ರಾಜೆಕ್ಟ್ ಆಗಿದೆ ಕನ್ನಡದಲ್ಲಿ. ಯಾಕೆ ಒಂದು ಡಿಟೆಕ್ಟಿವ್ ರೋಲ್ಗೆ ನೀವು ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಯಾಕೆ ಅನ್ಸ್ತು ನಿಮ್ಗೆ? ಇಲ್ಲ, ಆಕ್ಚುಲಿ ಸಿನಿಮಾ ಮಾಡ್ಬೇಕಂತ ಇತ್ತು. ಆ ಟೈಮಲ್ಲಿ ಇವನು ನಿರ್ಮಾಪಕರು ಇನ್ನೊಬ್ಬರು ನಿರ್ಮಾಪಕರು ಇದ್ರು, ಅವರು ಇವ್ರನ್ನ ಪರಿಚಯ ಮಾಡಿಕೊಟ್ರು, ಇವರು ರಘುನ ಪರಿಚಯ ಮಾಡಿಕೊಟ್ರು. ಆ ಟೈಮಲ್ಲಿ ಡಿಸ್ಕಸ್ ಮಾಡಿದಾಗ ಅದಕ್ಕೆ ಸೂಟ್ ಆಗೋದು ಮೇಡಮ್ ಅಂತ ಗೊತ್ತಾಯ್ತು. ಮೇಡಮ್ ಅವರನ್ನ ಅವರೇ ಅಪ್ರೋಚ್ ಮಾಡ್ಬಿಟ್ಟು ನಾನು ಫಸ್ಟ್ ಕೇಳಿದೆ ಅವ್ರು ಒಪ್ತಾರ ಏನು ಅಂತ. ಸರಿ, ನಾನು ಅಪ್ರೋಚ್ ಮಾಡ್ತೀನಿ ಅಂತ ಹೇಳ್ದೆ. ಮಾಡಿಬಿಟ್ಟು ಒಪ್ಕೊಂಡಾಗ ನಾವು ಅದನ್ನ ನೆಕ್ಸ್ಟ್ ಮೂವ್ ಮಾಡಿದ್ವಿ. ಆ ಸ್ಟೋರಿ ಬೇಸ್ ನಿಂದ ಹಿಡಿದಿರುತ್ತಾ ಹೇಗೆ ನಿರ್ದೇಶಕರಿಂದ ಹೇಳಿದಾಗ ಸ್ಟೋರಿ ಬೇಸ್ ನಿಮ್ಗೆ ಇಷ್ಟ ಆಗಿ? ಖಂಡಿತ, ಹೌದು ತುಂಬಾ ಚೆನ್ನಾಗಿದೆ. ಕಂಟೆಂಟ್ ವೈಸ್ ತುಂಬಾ ಚೆನ್ನಾಗಿ ಇಷ್ಟವಾಗಿ ಯಾವ್ದು ಬಂದಿಲ್ಲ ಕನ್ನಡದಲ್ಲಿ. ಪ್ರಿಯಾಂಕಾ ಮೇಡಮ್ ಮಾಡಿಲ್ಲ, ಅದಕ್ಕೋಸ್ಕರ ಅದು ಚೆನ್ನಾಗಿದೆ. ಓಕೆ ಸರ್. ಇದು ಒಂಥರ ಮಹಿಳಾ ಪ್ರಧಾನ ಚಿತ್ರ ಆಗಿದೆ. ಸೊ ಈ ತರ ಚಿತ್ರಗಳು ಈ ಒಂದು ಜನರೇಷನ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೀರಾ? ಅಲ್ಲ, ಖಂಡಿತ ಈ ಕನ್ನಡದಲ್ಲಿ ಆ ತರದ್ದು ಯಾವ್ದು ಬಂದಿಲ್ಲ. ಇಷ್ಟವರೆಗೆ ತುಂಬಾ ಮುಂಚೆ ಎಲ್ಲ ಬರ್ತಿತ್ತು, ಬಟ್ ರೀಸೆಂಟ್ ಆಗಿ ಯಾವ್ದು ಮಾಡ್ತಾ ಇದ್ರು, ಬಟ್ ಇವಾಗ ಯಾವ್ದು ಬಂದಿಲ್ಲ. ಬಟ್ ಅದು ಖಂಡಿತ ಇದು ಜನತೆಗೆ ಒಂದು ಒಳ್ಳೆ ಇದು ಸಿಗುತ್ತೆ. ಒಪಿನಿಯನ್ ಚೆನ್ನಾಗಿದೆ ಜನರದ್ದು. ಬೇರೆ ಈಗ ನಮ್ ಫ್ರೆಂಡ್ಸ್ ಅವರು ತುಂಬಾ ಜನ ನೋಡಿದ್ದಾರೆ, ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಎಲ್ರು. ಖಂಡಿತ ಒಂದು ಸೂಪರ್ ಹಿಟ್ ಸಿನಿಮಾ ಆಗುತ್ತೆ ಅಂತ. ಹಾಗೆ ಆಗ್ಲಿ ಅಂತ ಕೂಡ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಾಣಲಿ ನಿಮ್ಮ ಸಿನಿಮಾ ಅಂತ ನಾವು ಕೂಡ ಹಾರೈಸ್ತೀವಿ. ಹಾಗೆ ಫೈನಲಿ ಪ್ರೇಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ಸಿನಿಮಾ, ಕನ್ನಡ ಸಿನಿಮಾವನ್ನು ಬೆಳೆಸಿ ನಮ್ ಥಿಯೇಟರ್ ಅಲ್ಲಿ ಬಂದು ನೋಡಿ. ನೆಕ್ಸ್ಟ್ ಮಂತ್ 7th ರಿಲೀಸ್ ಆಗ್ತಿದೆ, ದಯವಿಟ್ಟು ಬೆಂಬಲಿಸಿ ಅಂತ ಕೇಳ್ಕೊತೀನಿ ಅಷ್ಟೇ. ಓಕೆ ಸರ್, ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ. ಅಂಡ್ ಆಲ್ ದ ಬೆಸ್ಟ್ ಸರ್ ನಿಮ್ಮೆಲ್ಲ ಪ್ರಾಜೆಕ್ಟ್ಸ್ ಕೂಡ, ಅಂಡ್ ಎಸ್ಪೆಷಲಿ ಡಿಟೆಕ್ಟಿವ್ ತೀಕ್ಷ್ಣ ಸಿನಿಮಾಗೆ ಆಲ್ ದ ಬೆಸ್ಟ್ ಅಂತ ಹೇಳಿ. ಆಗಿತ್ತು ಡಿಟೆಕ್ಟಿವ್ ತೀಕ್ಷ್ಣ ಚಿತ್ರದ ಬಗ್ಗೆ ಸಾಕಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ. ಹೀಗೆ ಕನ್ನಡ ಸಿನಿಮಾವನ್ನ ನೋಡಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ MCN ಮೀಡಿಯಾ ನ್ಯೂಸ್ ಚಾನೆಲ್ನ ಈ ತರ ಕಂಟೆಂಟ್ಸ್ಗೆ ನೀವು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.